ಇದ್ಯಾವುದು ಲಕ್ಸುರಿ ಹೋಟೆಲ್ ಅಥವಾ ಹೈ ಅಂಡ್ ಅಪಾರ್ಟ್ಮೆಂಟ್ ಅಂತ ಕನ್ಫ್ಯೂಸ್ ಆಗಬೇಡಿ. ದೆಹಲಿಯಲ್ಲಿ ಹೊಸದಾಗಿ ನಿರ್ಮಿಸಲಾಗಿರುವ RSS ನ ಪ್ರಧಾನ ಕಚೇರಿ. ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಈ ಲೇಟೆಸ್ಟ್ ಟ್ವೀಟ್ ಹೊಸ ಚರ್ಚೆ ಹುಟ್ಟುಹಾಕಿದೆ. ಹೌದು, ಪ್ರಿಯಾಂಕ್ ಮಾತಿನಲ್ಲಿ ಸತ್ಯವಿದೆ. ತನ್ನನ್ನು ತಾನು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿನ್ನೆಲೆಯ ಸಂಘಟನೆ ಎಂದು ಕರೆದುಕೊಳ್ಳುವ RSS ನ ಐಷಾರಾಮಿ ಕಟ್ಟಡ ಮತ್ತು ಅಲ್ಲಿರುವ ಹೈಟೆಕ್ ಸೌಲಭ್ಯಗಳನ್ನ ನೋಡಿದ್ರೆ ನೀವೇ ಹೌಹಾರಿ ಹೋಗ್ತೀರಿ. ದಿಲ್ಲಿಯ ಹಾರ್ಟ್ ಆಫ್ ದಿ ಸಿಟಿಯಲ್ಲಿ 5 ಲಕ್ಷ ಸ್ಕ್ವೇರ್ ಫೀಟ್ ವಿಸ್ತೀರ್ಣದಲ್ಲಿ ಬರೋಬ್ಬರಿ 150 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲಾದ ಕಟ್ಟಡಕ್ಕೆ ಕೇಶವ ಕುಂಚಿ ಎಂದು ನಾಮಕರಣ ಮಾಡಲಾಗಿದೆ. ಗುಜರಾತ್ನ ಪ್ರಖ್ಯಾತ ಆರ್ಕಿಟೆಕ್ಟ್ ಅನೂಪ್ ದವೆ ಇದನ್ನ ಡಿಸೈನ್ ಮಾಡಿದ್ದಾರೆ. ನೆಲಮಾಡಿ ಅಲ್ಲದೆ ತಲಾ 12 ಫ್ಲೋರ್ಗಳಿರುವ ಒಟ್ಟು 3 ಪ್ರತ್ಯೇಕ ಸಮುಚ್ಚಯಗಳಿದ್ದು ಇವುಗಳಿಗೆ ಸಾಧನ, ಪ್ರೇರಣಾ, ಅರ್ಚನಾ ಎಂಬ ಹೆಸರು ನೀಡಲಾಗಿದೆ. ಕಚೇರಿ ವಿಶಾಲ ಸ್ಥಳಗಳಲ್ಲದೆ 300 ರೂಮುಗಳು ಈ ಕಟ್ಟಡದಲ್ಲಿವೆ. ಪ್ರತಿ ರೂಮ್ನಲ್ಲೂ ಐಷಾರಾಮಿ ಸೌಲಭ್ಯಗಳನ್ನ ಒದಗಿಸಲಾಗಿದೆ. ಏಕಕಾಲಕ್ಕೆ 1300 ಜನ ಕುಳಿತುಕೊಳ್ಳಬಹುದಾದ ಸಾಮರ್ಥ್ಯವಿರುವ 3 ಆಡಿಟೋರಿಯಂಗಳಿವೆ. ಪ್ರತಿ ಆಡಿಟೋರಿಯಂಗೆ ಅತ್ಯಾಧುನಿಕ ಸೌಂಡ್ ಪ್ರೂಫಿಂಗ್, ದುಬಾರಿ ಲೈಟಿಂಗ್, ಅತ್ಯಾಧುನಿಕ ಕುಶನ್ ಚೇರ್, AC ಸೌಲಭ್ಯಗಳಿವೆ. ಒಳಗೆ ಕೂತವರಿಗೆ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ ನ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅಲ್ಲಿ ಕೂತ ಅನುಭವವಾದ್ರೆ ಅಚ್ಚರಿ ಇಲ್ಲ. ಕಟ್ಟಡದ ಬಾಹ್ಯ ಸೌಂದರ್ಯಕ್ಕಾಗಿ ಗುಜರಾತಿ ಆರ್ಕಿಟೆಕ್ಚರ್ ಹೊಂದಿರುವ 1000 ಗ್ರಾನೈಟ್ ಫ್ರೇಮ್ ಗಳನ್ನ ಬಳಸಲಾಗಿದೆ. ವಿಶಾಲ ಲೈಬ್ರರಿ, ಯೋಗ ಸೆಂಟರ್ ಮಾತ್ರವಲ್ಲದೆ ಸುಸಜ್ಜಿತ ಜಿಮ್, 5 ಬೆಡ್ಗಳ ಸಾಮರ್ಥ್ಯದ ಒಂದು ಆಸ್ಪತ್ರೆ, ಡಯಾಗ್ನೋಸ್ಟಿಕ್ ಸೆಂಟರ್ಗಳು ಇಲ್ಲಿವೆ. ಅತಿಥಿಗಳಿಗೆ ಕ್ಯಾಂಟೀನ್ ಸೌಲಭ್ಯವೂ ಇದ್ದು ಏಕಕಾಲಕ್ಕೆ 270 ಕಾರುಗಳು ನಿಲ್ಲಬಹುದಾದ ಪಾರ್ಕಿಂಗ್ ವ್ಯವಸ್ಥೆ ನಿರ್ಮಿಸಲಾಗಿದೆ. ಅಷ್ಟಾದ್ರೂ ಪಾರ್ಕಿಂಗ್ ಜಾಗ ಸಾಕಾಗುತ್ತಿಲ್ಲವೆಂದು ಇತ್ತೀಚೆಗೆ ಪಕ್ಕದಲ್ಲೇ ಇದ್ದ 1400 ವರ್ಷಗಳ ಹಳೆಯ ಬಾಬಾ ರತನ್ನಾಥ್ ದೇವಸ್ಥಾನವನ್ನ RSS ಹೊಡೆಸಿ ಹಾಕಿದೆ ಎಂದು ಸ್ಥಳೀಯರು ಆರೋಪಿಸಿದ್ರು. RSS को पार्किंग चाहिए, सिर्फ पार्किंग के चक्कर में इस मंदिर को तोड़ा जाता है. 2016ರಲ್ಲಿ ಈ ಕಟ್ಟಡದ ನಿರ್ಮಾಣ ಕಾರ್ಯ ಶುರುವಾಗಿತ್ತು. 2020ಕ್ಕೆ ಮುಗಿಯಬೇಕಿದ್ದಾದ್ರೂ ಕೊರೋನಾ ಕಾರಣದಿಂದ ವಿಳಂಬವಾಗಿ 2025ರ ಫೆಬ್ರವರಿ 19 ಇದು ಉದ್ಘಾಟನೆ ಮಾಡಲಾಯಿತು. ಅಧಿಕೃತವಾಗಿ 150 ಕೋಟಿ ರೂಪಾಯಿ ಖರ್ಚಾಗಿದೆ ಎನ್ನಲಾಗ್ತಿದೆಯಾದ್ರೂ ಅಸಲಿ ವೆಚ್ಚ 270 ಕೋಟಿಗೂ ಹೆಚ್ಚು ಎಂದು ಹೇಳಲಾಗ್ತಿದೆ. ಈಗ ಕಾಡುವ ಪ್ರಶ್ನೆ, ದೇಶದ ಜನ ಕೊರೋನಾ, ಲಾಕ್ಡೌನ್, ನೋಟ್ ಬ್ಯಾನ್ ತರಹದ ಆಘಾತಗಳಿಂದ ತತ್ತರಿಸುತ್ತಿದ್ದ ಅವಧಿಯಲ್ಲಿ ನೋಂದಣಿಯೇ ಆಗದ RSSಗೆ ಇಷ್ಟು ಹಣ ಎಲ್ಲಿಂದ ಬಂತು? ದೇಶ ಸೇವೆ, ಧರ್ಮ ರಕ್ಷಣೆಯ ಹೆಸರು ಹೇಳುವ ಸಂಘಟನೆಗೆ ಇಷ್ಟು ದುಬಾರಿ ಐಷಾರಾಮಿ ಕಟ್ಟಡದ ಅಗತ್ಯವಿತ್ತೆ.